ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಅವಕಾಶವನ್ನು ಕೊಟ್ಟಿರುವಾಗ ದೇವರು ಕೊಟ್ಟಿರುವಂಥ ಅವಕಾಶವನ್ನು ನೆನೆಸಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಈ ಫೇಸ್ಬುಕ್ ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹಾಡುವಂಥ ಹಾಡುಗಳ ಮೂಲಕ, ಧ್ಯಾನಿಸುವಂಥ ದೇವರ ವಾಕ್ಯದ ಮೂಲಕ ನಿಮ್ಮ ನಾಮವನ್ನು ನಾವು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ವಿವಿಧ ಸ್ಥಾನಗಳಲ್ಲಿ ಕುಳಿತು ಈ ವಾಕ್ಯವನ್ನು ಕೇಳುವಂಥ ನಿಮ್ಮ ಮಕ್ಕಳಿಗಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ದೈವಿಕ ಅದ್ಭುತವನ್ನು ಕಾಣುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ದಿನದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆ ನಮ್ಮೆಲ್ಲರ ಜೀವಿತಕ್ಕೆ, ನಮ್ಮ ದೇಶಕ್ಕೆ ಆಶೀರ್ವಾದವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನನ್ನು ಆರಾಧಿಸುವ. ನನಗಾಗಿರುವ ಸುಸಂಪತ್ತು ಸ್ವರ್ಗರಾಜ್ಯದೋ ಸಿದ್ಧವಾಗಿರುವುದು, ಇನ್ನು ಲೋಕವನ್ನು ಪ್ರೀತಿಸಲು ಎಂದು ನಾನು ಹೋಗಲಾರೆನು ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ನನಗಾಗಿರುವ ಸುಸಂಪತ್ತು ಸ್ವರ್ಗರಾಜ್ಯದೋ ಸಿದ್ಧವಾಗಿರುವುದು, ಇನ್ನು ಲೋಕವನ್ನು ಪ್ರೀತಿಸಲು ಎಂದು ನಾನು ಹೋಗಲಾರೆನು. ಜೀವಮಾನ ಕಾಲವೆಲ್ಲವೂ ನಿನ್ನ ಮಾತ್ರ ನಾನು ಪ್ರೀತಿಸುವೆ. ಎನ್ನ ಪ್ರಾಣನಾಯಕ ಯೇಸುವೆ, ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ಎನ್ನ ಪ್ರಾಣನಾಯಕ ಯೇಸುವೆ, ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ಆಯೋಗ್ಯನಾದನ್ನ ಪ್ರೀತಿಸಿದ ನಿನ್ನ ಪ್ರೀತಿ ಎಷ್ಟೋ ಅದ್ಭುತವು. ಪಾಪ ಶಾಪಗಳೆಲ್ಲ ನೀಗಿ ನಿನ್ನ ದಿವ್ಯಾತ್ಮನಿಂದ ತುಂಬಿಸಿದಿ. ಜೀವಮಾನ ಕಾಲವೆಲ್ಲವೂ ನಿನ್ನ ಮಾತ್ರ ನಾನು ಪ್ರೀತಿಸುವೆ. ಎನ್ನ ಪ್ರಾಣನಾಯಕ ಯೇಸುವೆ, ನಿನ್ನ ಪ್ರೀತಿಯನ್ನು ಹಾಡುವೆನು. ಎನ್ನ ಪ್ರಾಣನಾಯಕ ಯೇಸುವೆ, ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ನನ್ನ ದೇಹವು ದಿವ್ಯ ಆಲಯವು, ನಿಹಿತ ನಿನ್ನ ಆತ್ಮನಿಂದ. ನಿನ್ನ ನಾಮ ಮಹಿಮೆಗಾಗಿಯೇ ಜೀವಿಸಲು ಕೃಪೆ ತಾರಯ್ಯ. ಜೀವಮಾನ ಕಾಲವೆಲ್ಲವೂ ನಿನ್ನ ಮಾತ್ರ ನಾನು ಪ್ರೀತಿಸುವೆ. ಎನ್ನ ಪ್ರಾಣನಾಯಕ ಯೇಸುವೆ,
ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ಬರುವಾಗ ಯೇಸು ಮಹಿಮೆಯಿಂದ ನಾನು ಮಹಿಮೆಯೇ ಮುಂದೆ ನಿಲ್ಲಲು. ನನ್ನ ಶರೀರಾತ್ಮ ಪ್ರಾಣವನ್ನು ಸಂಪೂರ್ಣವಾಗಿ ಅರ್ಪಿಸುವೆ. ಜೀವಮಾನ ಕಾಲವೆಲ್ಲವೂ ನಿನ್ನ ಮಾತ್ರ ನಾನು ಪ್ರೀತಿಸುವೆ. ಎನ್ನ ಪ್ರಾಣನಾಯಕ ಯೇಸುವೆ, ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ಎನ್ನ ಪ್ರಾಣನಾಯಕ ಯೇಸುವೆ, ದಯಪಾಲಿಸು ನಿನ್ನ ಪ್ರೀತಿಯನ್ನೇ. ಅಯೋಗ್ಯನಾದನ್ನ ಪ್ರೀತಿಸಿದ ನಿನ್ನ ಪ್ರೀತಿ ಎಷ್ಟೋ ಅದ್ಭುತವು. ಪಾಪ ಶಾಪಗಳನ್ನೆಲ್ಲ ನೀಗಿ ನಿನ್ನ ದಿವ್ಯಾತ್ಮನಿಂದ ತುಂಬಿಸಿದೆ. ನನ್ನ ದೇಹವು ದಿವ್ಯ ಆಲಯವು, ನೀ ಇತ್ತ ನಿನ್ನ ಆತ್ಮನಿಂದ. ನಿನ್ನ ನಾಮ ಮಹಿಮೆಗಾಗಿಯೇ ಜೀವಿಸಲು ಕೃಪೆ ತಾರಯ್ಯ. ಬರುವಾಗ ಯೇಸು ಮಹಿಮೆಯಿಂದ ನಾನು ಮಹಿಮೆಯ ಮುಂದೆ ನಿಲ್ಲಲು ನನ್ನ ಶರೀರಾತ್ಮ ಪ್ರಾಣವನ್ನು ಸಂಪೂರ್ಣವಾಗಿ ಅರ್ಪಿಸುವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಹಾಡಿನ ಸಾಲುಗಳು. ಪ್ರಾರಂಭ ಚರಣ ಆಡುವಂಥದ್ದು, ಅಯೋಗ್ಯನಾದನ್ನ ಪ್ರೀತಿಸಿದ ನಿನ್ನ ಪ್ರೀತಿ ಎಷ್ಟೋ ಅದ್ಭುತವು. ಪಾಪ ಶಾಪಗಳೆಲ್ಲ ನೀಗಿ ನಿನ್ನ ದಿವ್ಯಾತ್ಮನಿಂದ ತುಂಬಿಸಿದೆ. ಈ ಮುಂಜಾನೆಯಲ್ಲಿ ದೇವರ ಕೃಪೆ, ದೇವರ ಕರುಣೆ, ದೇವರ ನಂಬಿಗಸ್ತಿಕೆ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ, ಸಂದರ್ಭವನ್ನ ಒದಗಿಸಿಕೊಟ್ಟಿರುವಾಗ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ, ಆತನಿಗೆ ಸಲ್ಲತಕ್ಕ ಘನತೆಯನ್ನ ನಾವು ಆತನಿಗೆ ಸಲ್ಲಿಸುವಂತವರಾಗಿರಬೇಕು. ದೇವರ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರ ದಾಸನಾದ ಮೋಶೆ ತನ್ನ ಸಹೋದರನ ಮರಣ ಸಂದರ್ಭದಲ್ಲಿ ಆಡಿದಂತಹ ಒಂದು ಕೀರ್ತನೆ, 90ನೇ ಕೀರ್ತನೆ, ಅದರ 12ನೇ ವಾಕ್ಯದಲ್ಲಿ ಮೋಶೆ ಹೇಳುವಂಥದ್ದು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ಅದರ 10ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಆದರೆ 12ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಮ್ಮ ದಿನಗಳು ಕೊಂಚವೇ. 70 ವರ್ಷ ಅಥವಾ 80 ವರ್ಷ ಅನ್ನುವಂಥದ್ದು ಕೇಳುವುದಕ್ಕೆ ನಮಗೆ ದೀರ್ಘವಾದಂತಹ ಒಂದು ವರ್ಷವಾಗಿ ಕಾಣಬಹುದು. ಆದರೆ 70 ವರ್ಷವನ್ನ 365 ದಿನಗಳೊಂದಿಗೆ ನಾವು ಗುಣಾಕಾರ ಮಾಡಿದರೆ ಸಿಕ್ಕುವಂಥದ್ದು ಕೇವಲ 25,550 ದಿನಗಳು ಮಾತ್ರ. ಅಂದ್ರೆ ನಮ್ಮ ಈ ಲೋಕದ ಯಾತ್ರೆ ಅನ್ನುವಂಥದ್ದು, ನಮ್ಮ ಈ ಲೋಕದ ಜೀವಿತ ಅನ್ನುವಂಥದ್ದು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ. ಈ ದಿನಮಾನಗಳಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮ ಜೀವಿತ ದೈವಿಕವಾದಂತಹ ಮಾರ್ಗದಲ್ಲಿ, ದೈವಿಕವಾದ ಪದ್ಧತಿಗಳಲ್ಲಿ, ದೇವರು ಇಚ್ಛಿಸಿರುವಂತಹ, ದೇವರು ನಿರ್ದೇಶಿಸಿರುವಂತಹ ಮಾರ್ಗಗಳಲ್ಲಿ ನಡೆಯುತ್ತಿದ್ದೇವ ಎಂಬುವಂಥದ್ದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯಕರವಾಗಿರುವಂಥದ್ದಾಗಿದೆ. ಹಾಡುಗಾರನು ಆಡಿರುವಂಥದ್ದು, ನನಗಾಗಿರುವ ಸುಸಂಪತ್ತು ಸ್ವರ್ಗ ರಾಜ್ಯದೋಡ್ ಸಿದ್ಧವಾಗಿದೆ. ಪ್ರಿಯರೇ, ನಾವು ಈ ಲೋಕದ ಸಂಪತ್ತಿಗೋಸ್ಕರವಾಗಿ ನಮ್ಮ ಜೀವಿತವನ್ನ ನಾವು
ವ್ಯವಸ್ಥಿತರಾಗಿದ್ದೇವೆ ಎಂಬುದಾಗಿ ನಾವು ಒಮ್ಮೆ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ನನಗಾಗಿರುವ ಸುಸಂಪತ್ತು ಪರಲೋಕದೋ ಸಿದ್ಧವಾಗಿರುವುದು, ಇನ್ನು ಲೋಕವನ್ನು ಪ್ರೀತಿಸಲು ಇನ್ನು ನಾನು ಹೋಗಲಾರೆನು. ಕಾರಣ, ನಮ್ಮ ಜೀವಿತ ಅನ್ನುವಂಥದ್ದು ಕೇವಲ 25,000ವೋ ಇಲ್ಲ 28,000ವೋ, ಹಲವು ಬಾರಿ ಅದಕ್ಕಿಂತಲೂ ಬೇಗನೆ ಮುಕ್ತಾಯವಾಗುವಂಥದ್ದಾಗಿದೆ. ಆದುದರಿಂದಲೇ ಆರೋನನು ಸರಿಸುಮಾರು 120 ವರ್ಷ ಬದುಕಿದಂತಹವನು. ಆದಾಗ್ಯೂ ಇಲ್ಲಿ ಮೋಶೆ ಹೇಳುವಂಥದ್ದು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಅಂದ್ರೆ ನಮ್ಮ ಜೀವಿತದ ದಿನಗಳು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಎಂಬುದಾಗಿ ನಾವು ಅರ್ಥೈಸಿಕೊಂಡರೆ ನಮ್ಮ ಲೋಕದ ಜೀವಿತ ಒಂದು ಫಲಪ್ರದವಾದ ಜೀವಿತವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸುವಂಥದ್ದು, ನಾವು 70 ವರ್ಷ 80 ವರ್ಷ ಬದುಕ್ತೇವೆ ಎಂಬ ಆ ಒಂದು ಮನೋಭಾವದಲ್ಲಿ ಜೀವಿಸುತ್ತಿರುವುದರಿಂದಲೇ ದೈವಿಕವಾದ ಮಾರ್ಗದಲ್ಲಿ ದೇವರು ಉದ್ದೇಶಿಸಿರುವಂಥ ರೀತಿಯಲ್ಲಿ ದೈವಿಕವಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಕೇವಲ ಭಾನುವಾರದ ದಿನಗಳಲ್ಲಿ ಮಾತ್ರ ನಾವು ದೇವರಿಗೆ ನಾವು ನಮ್ಮ ದಿನಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಒಂದು ವರ್ಷಕ್ಕೆ ನಮಗೆ ಲಭಿಸುವಂಥದ್ದು ಕೇವಲ 54 ಭಾನುವಾರಗಳು ಮಾತ್ರ. ಆ ರೀತಿ ನಾವು ಲೆಕ್ಕ ಮಾಡಿ ನೋಡಿದ್ರೆ 70 ವರ್ಷಕ್ಕೆ ನಮಗೆ ಸಿಕ್ಕುವಂಥದ್ದು ಕೇವಲ ಬೆರಳೆಣಿಕೆಯ ಭಾನುವಾರಗಳು ಮಾತ್ರ. ಇಲ್ಲಿ ಮೋಶೆ ಹೇಳಿರುವಂಥದ್ದು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಟೀಚರ್ಸ್ ಟು ನಂಬರ್ಸ್ ಅವರ್ ಡೇಸ್, ಟೀಚರ್ಸ್ ಟು ನಂಬರ್ಸ್. ಸೊ ನಮ್ಮ ದಿನಗಳನ್ನು ಎಣಿಸುವುದಕ್ಕೆ ನಮಗೆ ಕಲಿಸು. ನಾವು ಮಕ್ಕಳಿಗೆ 1, 2, 3 ಕಲಿಸ್ಕೊಡ್ತೇವೆ. 1+1 2 ಕಲಿಸ್ಕೊಡ್ತೇವೆ. 2+2 4 ಕಲಿಸ್ಕೊಡ್ತೇವೆ. ಕೂಡುವುದನ್ನ ಕಲಿಸ್ಕೊಡ್ತೇವೆ, ಕಳೆಯುವುದನ್ನ ಕಲಿಸಿಕೊಡ್ತೇವೆ, ಗುಣಿಸುವಂಥದನ್ನ ಕಲಿಸಿಕೊಡ್ತೇವೆ, ಭಾಗಾಕಾರ ಮಾಡುವುದನ್ನ ಕಲಿಸಿಕೊಡ್ತೇವೆ. ಆದ್ರೆ ಇಲ್ಲಿ ಮೋಶೆ ಹೇಳುವಂಥದ್ದು, ಟೀಚರ್ಸ್ ಟು ನಂಬರ್ಸ್ ಅವಷ್ಟೇ, ನಮ್ಮ ದಿನಗಳನ್ನು ಎಣಿಸುವುದಕ್ಕೆ ನಮಗೆ ಕಲಿಸು ಎಂಬುದಾಗಿ. ಪ್ರಿಯರೇ, ಎಂದಾದರೂ ನಾವು ನಮ್ಮ ಜೀವಿತದ ದಿನಗಳನ್ನು ಎಣಿಸ್ತಾ ಇದ್ದೇವಾ? 1ನೇ ವರ್ಷದ ಹುಟ್ಟು ಹಬ್ಬವನ್ನ, 10ನೇ ವರ್ಷದ ಹುಟ್ಟು ಹಬ್ಬವನ್ನ, 50ನೇ ವರ್ಷದ ಹುಟ್ಟು ಹಬ್ಬವನ್ನ, 75ನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸುವಂತಹ ನಾವುಗಳು ಈ 50 ವರ್ಷಗಳಲ್ಲಿ ಎಷ್ಟು ದಿನಗಳು ಇತ್ತೆಂಬುದಾಗಿ, ಎಷ್ಟು ದಿನಗಳು ನಾವು ಜೀವಿಸಿದ್ದೇವೆ ಎಂಬುದಾಗಿ ಎಂದಾದರೂ ಯೋಚನೆ ಮಾಡಿದ್ದೇವಾ? ಟೀಚರ್ಸ್ ಟು ನಂಬರ್ಸ್ ಅವಷ್ಟೇ. ಸೊ ಯಾವಾಗ ಆ ಒಂದು ಎಣಿಕೆಯ ಮೌಲ್ಯ ನಮ್ಮ ಜೀವಿತದಲ್ಲಿ ಗೊತ್ತಾಗ್ತದೋ ಆಗ ನಮ್ಮ ಜೀವಿತಗಳು ಇಷ್ಟೇ ಎಂಬುದಾಗಿ ಎಣಿಸುವುದರ ಮೂಲಕವಾಗಿ ನಮಗೆ ತಿಳಿಯ ಬರುತ್ತದೋ ಆಗ ನಮ್ಮ ಜೀವಿತ ಒಂದು ದೈವಿಕವಾದ ಮಾರ್ಗದಲ್ಲಿ ಅದನ್ನ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಟೀಚರ್ಸ್ ಟು ನಂಬರ್ಸ್ ಅವರ್ ಡೇಸ್. ಪ್ರತಿದಿನ ನಮ್ಮ ಪ್ರಿಯರು, ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಬಿಟ್ಟು ಅಗಲಿ ಹೋಗ್ತಾ ಇದ್ದಾರೆ. ಕೆಲವು ಬಾರಿ ಅವರಿಗಿಂತಲೂ ವಯಸ್ಸು ನಮಗೆ ಜಾಸ್ತಿ ಇರಬಹುದು, ಕಡಿಮೆ ಇರಬಹುದು. ಅವರಿಗಿಂತಲೂ ಪ್ರಾಯವಿರುವಂಥ ವ್ಯಕ್ತಿಗಳು ಬದುಕಿರಬಹುದು. ಆದಾಗ್ಯೂ ನಮ್ಮ ಪ್ರಿಯರು ನಮ್ಮನ್ನು ಬಿಟ್ಟು ಗತಿಸಿ ಹೋಗುವಂತಹ ಸಂದರ್ಭದಲ್ಲಿ ನಾವು ನೆನೆಸಬೇಕು, ನಾವು ಯೋಚಿಸಬೇಕು, ಹೌ ಮೆನಿ ಡೇಸ್ ವಿ ಆರ್ ಲಿವ್, ನಾವು ಎಷ್ಟು ದಿನ ಬದುಕಿದ್ದೇವೆ. ಸೊ ಈ ಒಂದು ಮನೋಭಾವದಲ್ಲಿ ನಮ್ಮ ಜೀವಿತವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥವರಾಗಿರಬೇಕು. ಸೊ ಇಂದು ನಾವು ಧ್ಯಾನ ಮಾಡುವಂತಹ ದೇವರ ಒಂದು ಶೀರ್ಷಿಕೆ ಅನ್ನುವಂಥದ್ದು ಅಂಗೀಕರಿಸುವಂತಹ ಕ್ರಿಸ್ತನು, ಅಕ್ಸೆಪ್ಟಿಂಗ್ ಕ್ರೈಸ್ಟ್. ಯೇಸುವಿನ ದೈವಿಕ ಗುಣಲಕ್ಷಣಗಳಲ್ಲಿ ಶ್ರೇಷ್ಠವಾಗಿರುವಂತಹ ಗುಣ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು ಪಾಪವನ್ನು ದ್ವೇಷಿಸಿದನು ಆದರೆ ಪಾಪಿಗಳನ್ನು ಪ್ರೀತಿಸಿದನು ಎಂಬುದಾಗಿ. ಆತನು ಪಾಪಗಳನ್ನ ದ್ವೇಷ ಮಾಡ್ದ ಆದರೆ ಪಾಪಿಗಳನ್ನ ಪ್ರೀತಿ ಮಾಡ್ದ. ಸೊ ಪಾಪಿಗಳನ್ನ ಪ್ರೀತಿ ಮಾಡಿದ್ದರ ಫಲವಾಗಿಯೇ ದೇವರ ಅಂಗೀಕಾರ ನಮ್ಮ ಜೀವಿತದಲ್ಲಿ ಬಂದದ್ದು. ಸೊ ನಾವು ಹುಟ್ಟಿನಂದಿನಿಂದಲೂ ಪವಿತ್ರತೆಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಲ್ಲ.
ವಿ ಆರ್ ಆಲ್ ಸಿನ್ನರ್ಸ್. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ್ದರ ಫಲವಾಗಿ ಈ ಒಂದು ನಾವು ಪಾಪಿಗಳಾಗಿದ್ದಾಗ್ಯೂ ಆತನು ನಮ್ಮನ್ನು ಪ್ರೀತಿ ಮಾಡಿ ತನ್ನ ರಕ್ತವನ್ನ ಕಲ್ವಾರಿಯಲ್ಲಿ ಸುರಿಸಿ ನಮ್ಮ ಪಾಪಗಳ ಪರಿಹಾರವನ್ನ ಆತನ ರಕ್ತದ ಮೂಲಕವಾಗಿ ನಮಗೆ ದಯಪಾಲಿಸಿದರ ಫಲವಾಗಿ ಆತನು ನಮ್ಮನ್ನು ಅಂಗೀಕರಿಸಿದರ ಫಲವಾಗಿ ಇಂದು ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವಂತಹ ಆ ಒಂದು ಪದವಿಗೆ ನಾವು ಸೇರಿ ಬಂದಿದ್ದೇವೆ. ಯೇಸು ಸ್ವಾಮಿ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಆತನು ಪಾಪಿಗಳನ್ನ ಪ್ರೀತಿಸಿದನು. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅನ್ನುವಂಥದ್ದು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ ಅದರ 19ನೇ ವಾಕ್ಯದಲ್ಲಿ ಯೇಸುವನ್ನ ನೋಡಿ ಫರಿಸಾಯರು ಹೇಳುವಂಥದ್ದು, ಇವನು ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಎಂಬುದಾಗಿ. ಯಹೂದ್ಯರಲ್ಲಿ ಇದ್ದಂತಹ ಒಂದು ಅಹಂ ಅಥವಾ ಅಹಂಕಾರ ಅನ್ನುವಂಥದ್ದು, ನಾವು ಅಬ್ರಹಾಮನ ಸಂತತಿಯವರು, ನಾವು ದೇವರಿಂದ ಆರಿಸಲ್ಪಟ್ಟವರು, ನಾವು ದೇವರಿಗೋಸ್ಕರವಾಗಿ ಬೇರ್ಪಡಿಸಲ್ಪಟ್ಟಿರುವಂತಹ ಏಕೈಕ ಜನಾಂಗ, ದೇವರ ಧರ್ಮಶಾಸ್ತ್ರ ನಮಗೆ ಮಾತ್ರ ಕೊಡಲ್ಪಟ್ಟಿರುವಂಥದ್ದು, ದೇವಾಲಯವನ್ನು ಕಟ್ಟುವಂತಹ ಪದ್ಧತಿ ದೇವರು ಮೋಶೆಗೆ ಮಾತ್ರ ಕೊಟ್ಟಿರುವಂಥದ್ದು, ಅದು ನಮಗೆ ಮಾತ್ರ ಸಲ್ಲತಕ್ಕದಾಗಿದೆ. ಸೊ ಈ ಒಂದು ಅಹಂಭಾವದಲ್ಲಿ, ಈ ಒಂದು ಅಹಮ್ಮಲ್ಲಿ ಜೀವಿಸುತ್ತಿದ್ದಂತಹ ಯಹೂದ್ಯರಲ್ಲದ ಜನರನ್ನ, ಯಹೂದ್ಯರಲ್ಲದ ಜನಾಂಗವನ್ನ ನೋಡುವಾಗ ಅವರನ್ನು ಪಾಪಿಗಳು, ಭ್ರಷ್ಟರು ಎಂಬುದಾಗಿ ಕರೆಯುವಂತವರಾಗಿದ್ದರು. ಇದಕ್ಕೆ ಉತ್ತಮವಾದ ಉದಾಹರಣೆ ಅನ್ನುವಂಥದ್ದು ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅದರ 9ರಿಂದ 14 ವಾಕ್ಯಗಳನ್ನು ನಾವು ಕಲಿಯುವಾಗ ಅಲ್ಲಿ ಫರಿಸಾಯನ ಮತ್ತು ಸುಂಕದವನ ಒಂದು ಪ್ರಾರ್ಥನೆಯ ಮಾತುಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ಫರಿಸಾಯನ ಪ್ರಾರ್ಥನೆಯಲ್ಲಿ ಧಾರ್ಮಿಕತೆ ತುಂಬಿ ತುಳುಕುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಫರಿಸಾಯನ ಪ್ರಾರ್ಥನೆಯಲ್ಲಿ ದೈವಿಕತೆಗೆ ಯಾವ ರೀತಿಯ ಸ್ಥಾನಮಾನವೂ ಇರಲಿಲ್ಲ. ಇಲ್ಲಿ ಫರಿಸಾಯನು ಹೇಳುವಂಥದ್ದು, ನಾನು ಉಪವಾಸ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ನಾನು ದಶಮ ಭಾಗವನ್ನು ಕೊಡುತ್ತೇನೆ. ಸೊ ಹೀಗೆ ಧಾರ್ಮಿಕತೆಗೆ ಬೇಕಾಗಿರುವಂತಹ ಎಲ್ಲ ಕಾರ್ಯಗಳು ಫರಿಸಾಯನ ಪ್ರಾರ್ಥನೆಯಲ್ಲಿ ಅಡಕವಾಗಿರುವಾಗ ಸುಂಕದವನು ನಾನು ಪಾಪಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಅಂಗೀಕಾರ ಮಾಡುವುದಾಗಿ ನಾವು ನೋಡುತ್ತೇವೆ. ಫರಿಸಾಯರಲ್ಲಿ ಇತರರನ್ನ ಅಂಗೀಕರಿಸುವಂತಹ ಮನೋಭಾವ ಇಲ್ಲದೆ ಇರುವಾಗ, ಫರಿಸಾಯನು ಇತರರನ್ನ ನೋಡಿ ಇವನು ಪಾಪಿ ಎಂಬುದಾಗಿ ಮುದ್ರೆ ಹಾಕುವಾಗ, ಸುಂಕದವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಆ ವಾಕ್ಯ ಭಾಗವನ್ನು ಓದುವಾಗ ನಮಗೆ ಅರ್ಥವಾಗುವಂಥದ್ದು, ಫರಿಸಾಯನು ಬಂದ ರೀತಿಯಲ್ಲಿಯೇ ಸುಂಕವಿಲ್ಲದೆ ಹೊರಟು ಹೋದಂತಹ ಸಂದರ್ಭದಲ್ಲಿ ಸುಂಕದವನು ದೇವರ ಕೃಪೆಯನ್ನ, ದೇವರ ಕರುಣೆಯನ್ನ ಹೊಂದಿಕೊಂಡು ಆತನು ಹೊರಟು ಹೋದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಸ್ರಾಯೇಲರ ಜೀವಿತವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ದೇವರಾದುಕೊಂಡ ಜನಾಂಗವಾಗಿದ್ದಾಗ್ಯೂ ಅವರು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದಾಗ ಅಥವಾ ದೈವಿಕ ಮಾರ್ಗದಿಂದ ಅವರು ಬಲು ದೂರ ಹೋದಂತಹ ಸಂದರ್ಭದಲ್ಲಿಯೂ ಸಹ ಯೆಹೋವನು ಇಸ್ರಾಯೇಲರನ್ನ ಅಂಗೀಕರಿಸುವಂತಹ ಅನೇಕ ಪ್ರಮೇಯಗಳು ಸತ್ಯವೇದದಲ್ಲಿ ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯಹೂದ್ಯರಲ್ಲದವರನ್ನ ಅಂಗೀಕಾರ ಮಾಡದೆ ಇರುವಂತಹ ಜಾಗದಲ್ಲಿ ಯೆಹೋವನು ತನಗೋಸ್ಕರವಾಗಿ ಒಂದು ಸ್ವಕೀಯ ಪ್ರಜೆಗಳನ್ನು,
ಒಂದು ಪವಿತ್ರ ಪ್ರಜೆಯನ್ನ ರೂಪಿಸಿ ತನಗೋಸ್ಕರವಾಗಿ ಬೇರ್ಪಡಿಸಿಟ್ಟಿರುವಾಗ, ತನಗಾಗಿ ಬೇರ್ಪಡಿಸಿರುವಂತಹ ಜನಗಳು ದೇವರ ಮಾರ್ಗವನ್ನ ಬಿಟ್ಟು ದೇವರ ಮಾರ್ಗಕ್ಕೆ ವಿರೋಧವಾಗಿ ತಮ್ಮ ಜೀವಿತವನ್ನ ಜೀವಿಸುವಂತಹ ಸಂದರ್ಭದಲ್ಲಿ, ದೇವರಿಂದ ಬಲು ದೂರ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನು ತಿರುಗಿ ಅಂಗೀಕರಿಸುವಂತಹ ಅನೇಕ ಪ್ರಮೇಯಗಳು ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಅತಿ ಪ್ರಾಮುಖ್ಯವಾಗಿರುವಂಥದ್ದು ಓಷಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಒಂದು ಕಾರ್ಯ. ಪ್ರವಾದಿಯಾದ ಓಷಯನ ಜೀವಿತವನ್ನು ನಾವು ಕಲಿಯುವಾಗ ಇಲ್ಲಿ ಸರ್ವಶಕ್ತನಾದ ದೇವರು ಓಷಯನಿಗೆ ಹೇಳುವಂಥದ್ದು, ನೀನು ವ್ಯಭಿಚಾರಿಣಿಯನ್ನು ಮದುವೆಯಾಗು. ಈ ಒಂದು ಕಾರ್ಯ ಹೇಳುವುದಕ್ಕೆ ಕಾರಣವೇನೆಂಬುದಾಗಿ ನೋಡುವಾಗ, ಇಸ್ರಾಯೇಲರು ದೇವರ ಮಾರ್ಗವನ್ನು ಬಿಟ್ಟು ತಮ್ಮದೇ ಆದ ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದರು. ದೈವಿಕವಾದ ಮಾರ್ಗವನ್ನು ಬಿಟ್ಟು ತಮ್ಮದೇ ಆದ ಮಾರ್ಗದಲ್ಲಿ ಹಾದು ಹೋಗುತ್ತಿರುವ ಜನರಿಗೆ ಒಂದು ಸಂದೇಶವನ್ನು ಕೊಡುವುದಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಓಷಯನಿಗೆ ಹೇಳುವಂಥದ್ದು, ನೀನು ವ್ಯಭಿಚಾರಿಣಿಯನ್ನ ಮದುವೆಯಾಗು ಎಂಬುದಾಗಿ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 21ನೇ ವಾಕ್ಯ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಿರುವಂಥದ್ದು, ನಿಮ್ಮ ಕುಲದಲ್ಲಿ ಯಾರಾದರೂ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಒಮ್ಮೊಮ್ಮೆ ಒಂದು ಜಾಗದಲ್ಲಿ ಕುಳಿತಿರುವಾಗ ಯಹೂದ್ಯರು ಏನ್ ಮಾಡಿದ್ರು, ಒಬ್ಬ ಸ್ತ್ರೀಯನ್ನ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತಂದು ಯೇಸುವಿಗೆ ಹೇಳುವಂಥದ್ದು, ಈಕೆ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ, ಮೋಶೆಯ ಧರ್ಮ ಪ್ರಮಾಣದ ಪ್ರಕಾರ ಈಕೆಯು ಸಾಯುವುದಕ್ಕೆ ಯೋಗ್ಯಳು, ಅದು ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ನೀನು ಏನನ್ನು ಹೇಳುತ್ತಿ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದ್ರೆ ಅತಿ ಕಾಠಿಣ್ಯವಾದ ನಿಯಮ ಜಾರಿಯಲ್ಲಿರುವಂತಹ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದಂತಹ ಓಷಯನಿಗೆ ಹೇಳುವಂಥದ್ದು, ನೀನು ವ್ಯಭಿಚಾರಿಣಿಯನ್ನ ಮದುವೆಯಾಗು. ಕಾರಣ ಏನು? ನಾವು 1-2 ಅಧ್ಯಾಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಯಾರು ಓಷಯನು ಏನ್ ಮಾಡ್ತಾ ಇದ್ದಾನೆ, ಹೋಗಿ ಒಬ್ಬ ವ್ಯಭಿಚಾರಿಣಿಯನ್ನ ಮದುವೆಯಾಗ್ತಾನೆ. 1ನೇ ಅಧ್ಯಾಯ 3ನೇ ವಾಕ್ಯ, ಅದರಂತೆ ಓಷಯನು ಹೋಗಿ ದಿಬ್ಲಹೀಮನ ಮಗಳಾದ ಗೋಮೇರಳನ್ನು ಮದುವೆಯಾದನು, ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗುವನ್ನು ಎತ್ತಳು ಎಂಬುದಾಗಿ. ಒಬ್ಬ ವ್ಯಭಿಚಾರಿಣಿಯನ್ನ ಒಬ್ಬ ಪ್ರವಾದಿ ಮದುವೆಯಾದ. ತದನಂತರವಾಗಿ ಆಕೆ ತನ್ನ ಗಂಡನ ಸಂಗಡ ಬಾಳ್ವಿಕೆಯನ್ನು ಮಾಡದೆ ತಿರುಗಿ ವ್ಯಭಿಚಾರಕ್ಕೆ ಹೋಗುವಂತಹ ಒಂದು ರೀತಿ. ಇಲ್ಲಿ ಯೆಹೋವನು ಪ್ರವಾದಿಯಾದ ಓಷಯನಿಗೆ ಹೇಳುವಂಥದ್ದು, ನೀನು ಅವನು ಏನ್ ಮಾಡಬೇಕು, ಪುನಃ ನಿನ್ನ ಮನೆಗೆ ಕರೆದುಕೊಂಡು ಬಾ. ಅಂದ್ರೆ ಈ ಒಂದು ಪ್ರಮೇಯದ ಮೂಲಕ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಓಷಯನನ್ನು ತಿರುಗಿ ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ. ಪ್ರಿಯರೇ, ಈ ಒಂದು ಸಂದೇಶ ಭಾಗ ನಮ್ಮ ಜೀವಿತದಲ್ಲಿ ಕೊಡುವಂತಹ ದೈವಿಕವಾದಂತಹ ಉಪದೇಶ ಏನಾಗಿದೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗ್ಯೂ ಆತನು ನಮಗೋಸ್ಕರವಾಗಿ ಏನ್ ಮಾಡ್ದ, ತನ್ನ ಪ್ರಾಣವನ್ನು ಕೊಟ್ಟ. ಆತನು ನಮ್ಮನ್ನು ಅಂಗೀಕರಿಸುವುದಕ್ಕೋಸ್ಕರವಾಗಿ ಆತನು ಏನ್ ಮಾಡ್ದ, ತನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸುವಿನ ಐಹಿಕ ಸೇವೆಯ ಸಮಯದಲ್ಲಿ ಮತ್ತಾಯನ ಸುವಾರ್ತೆ ಅದರ
8ನೇ ಅಧ್ಯಾಯದಲ್ಲಿ ಅದರ 15ನೇ ಅಧ್ಯಾಯದ 21ರಿಂದ 28 ವಾಕ್ಯಗಳನ್ನು ನಾವು ಕಲಿಯುವಾಗ ಒಬ್ಬ ಕಾನಾನ್ಯ ಸ್ತ್ರೀ ಯೇಸು ಸ್ವಾಮಿಯ ಬಳಿಗೆ ಬರುವಂತಹ ಒಂದು ಪ್ರಸಂಗದ ಕುರಿತಾಗಿ ನಾವು ನೋಡುತ್ತೇವೆ. ವಾಕ್ಯ ಪ್ರಾರಂಭವಾಗುವಂಥದ್ದು, ಯೇಸು ಅಲ್ಲಿಂದ ತೂರ್ ಸೀದೋನ್ ಪಟ್ಟಣದ ಪ್ರಾಂತಗಳಿಗೆ ಹೋದನು. ಆ ಸೀಮೆಯಿಂದ ಕನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಕಾನಾನ್ಯಳು ಯಾರು? ಈ ಕಾನಾನ್ಯರು ಆದಿಕಾಂಡ 9ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಹ ತನ್ನ ಮಗನಾದ ಹಾಮಾನನಿಗೆ ಒಂದು ಶಾಪದ ಮಾತನ್ನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಬರೆದಿರುವಂಥದ್ದು, ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ. ಇದರ ಚರಿತ್ರೆ ನಮ್ಮೆಲ್ಲರಿಗೆ ತಿಳಿದಿರುವಂಥದ್ದಾಗಿದೆ. ಕಾನಾನ್ಯರು ಬಹಿಷ್ಕರಿಸಲ್ಪಟ್ಟಂಥವರು, ಕಾನಾನ್ಯರು ತಳ್ಳಲ್ಪಟ್ಟಂಥವರಾಗಿದ್ದರು, ಕಾನಾನ್ಯರು ಮಿಶ್ರ ಜನಾಂಗದವರಾಗಿದ್ದರು. ಒಬ್ಬ ಯಹೂದ್ಯನು ಎಂದಿಗೂ ಯಹೂದ್ಯನಲ್ಲದವರನ್ನ ಅಂಗೀಕರಿಸುವುದಿಲ್ಲ. ಪ್ರತ್ಯೇಕವಾಗಿ ಕಾನಾನ್ಯರನ್ನು ಅವರು ಎಂದಿಗೂ ಅಂಗೀಕರಿಸುವುದಿಲ್ಲ. ಕಾರಣ, ಅವರ ಮೂಲ ಪಿತೃ ಅವರಿಗೆ ಏನು ಮಾಡಿದ್ದಾನೆ? ಅವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಹೇಳಿರುವಂಥದ್ದು ಸತ್ಯವೇದದಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸುವಿನ ಹಿಂದೆ ಬಂದಂತಹ ಈ ಕಾನಾನ್ಯ ಸ್ತ್ರೀ ಇದೇ ವಂಶಕ್ಕೆ ಸೇರಿದವಳಾಗಿದ್ದಳು. ಇಲ್ಲಿ ಕಾನಾನ್ಯ ಸ್ತ್ರೀ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಮೊರೆ ಇಡುವುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಒಮ್ಮೆ ಹಾದು ಹೋಗುವಂತಹ ಸಂದರ್ಭದಲ್ಲಿ ಬರ್ತಿಮಾಯನೆಂಬ ಕುರುಡನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡಾಗ ಆತನು ಅಲ್ಲಿ ನಿಂತನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಈ ಕಾನಾನ್ಯ ಸ್ತ್ರೀ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗುವಂತಹ ಸಂದರ್ಭದಲ್ಲಿ ಯೇಸು ಆಕೆಗೆ ಯಾವ ಉತ್ತರವನ್ನ ಕೊಡದೆ ಆತನು ಹಾದಿ ಹಿಡಿದು ಮುಂದೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆತನ ಹಿಂದೆ ಬರುತ್ತಿದ್ದಂತಹ ಶಿಷ್ಯರು ಆತನನ್ನ ಈಕೆಯನ್ನ ಕಳುಹಿಸು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲೂ ಸಹ ಆತನು ಮರು ಮಾತಾಡದೆ ಮುಂದೆ ನಡೆದು ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ನಾವು ಈ ವಾಕ್ಯ ಭಾಗವನ್ನ ಗಮನಿಸುವಂತಹ ಸಂದರ್ಭದಲ್ಲಿ 24ನೇ ವಾಕ್ಯದಲ್ಲಿ ಯೇಸು ಹೇಳುವಂಥದ್ದು, ನಾನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ. ನಂತರವಾಗಿ ಯೇಸು ಸ್ವಾಮಿಯ ಒಂದು ತೀಕ್ಷ್ಣವಾದಂತಹ ಒಂದು ಮಾತು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಯಹೂದ್ಯರು ಕನಾನ್ಯರನ್ನ, ಅನ್ಯ ಜನಾಂಗದವರನ್ನ ಎಂದಿಗೂ ಅವರು ಅಂಗೀಕರಿಸುವುದಿಲ್ಲ. ಇಲ್ಲಿ ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರು ಈಕೆಯ ಮೊರೆಯು ಸಹ ಅವರಿಗೆ ಒಂದು ರೀತಿಯ ಕಸಿವಿಸಿಯನ್ನು ಉಂಟು ಮಾಡ್ತಾ ಇತ್ತು. ಆಕೆ ಇವರನ್ನು ಹಿಂಬಾಲಿಸುವಂಥದ್ದನ್ನ ನೋಡಿದಂತಹ ಶಿಷ್ಯರು ಯೇಸುವಿಗೆ ಹೇಳುವಂಥದ್ದು, ಈಕೆಯನ್ನ ಕಳುಹಿಸಿಬಿಡು. ನಾನು ಈ ರೀತಿ ನೆನೆಸ್ತೇನೆ, ಈಕೆ ಯೇಸುವಿನ ಹಿಂದೆ ಬರುವಂಥದ್ದನ್ನ ಅಥವಾ ಈ ಶಿಷ್ಯಂದಿರ ಹಿಂದೆ ಬರುವಂಥದ್ದನ್ನ ಬೇರೆ ಯಹೂದ್ಯರು ನೋಡಿದರೆ ಇವರಿಗೆ ಒಂದು ರೀತಿಯ ಅವಮಾನವಾಗಬಹುದು ಎಂಬುದಾಗಿ ನಾನು ನೆನೆಸ್ತೇನೆ.
ಅದಕ್ಕೆ ಇರಬಹುದು ಇವರು ಹೇಳಿದ್ರು, ಈಕೆಯನ್ನ ಕಳುಹಿಸಿಬಿಡು, ಈಕೆಯನ್ನ ಕಳುಹಿಸಿಬಿಡು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಆಕೆಗೆ ಹೇಳುವಂಥದ್ದು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಯೇಸು ಸ್ವಾಮಿಯ ಐಹಿಕ ಸೇವೆಯ ಸಮಯದಲ್ಲಿ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 60ರಿಂದ 66 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸುವಿನ ಬೋಧನೆಯನ್ನ ಕೇಳಿದಂತಹ ಅನೇಕ ಶಿಷ್ಯರು ನಂತರದ ದಿನಗಳಲ್ಲಿ ಆತನಿಂದ ದೂರ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಹೇಳುವಂಥದ್ದು, ಇದು ಅತ್ಯಂತ ಕಠಿಣವಾದಂತಹ ಉಪದೇಶ, ಈ ಉಪದೇಶವನ್ನು ಯಾರು ಕೇಳ್ತಾರೆ? ಯೇಸುವಿನ ಉಪದೇಶದಲ್ಲಿ ಇದ್ದಂತಹ ಕಾಠಿಣ್ಯತೆ ಆದ್ರೆ ಏನಾಗಿತ್ತು? ಪವಿತ್ರತೆಯ ಕುರಿತಾಗಿ, ದೇವರ ರಾಜ್ಯದ ಕುರಿತಾಗಿ, ಪರಿಶುದ್ಧವಾದ ಜೀವಿತದ ಕುರಿತಾಗಿ. ಈ ದಿನಮಾನಗಳಲ್ಲಿ ಜನರಿಗೆ ದೇವರ ರಾಜ್ಯದ ಕುರಿತಾಗಿರುವಂತಹ ಸುವಾರ್ತೆಯನ್ನ ಕೇಳುವಂಥದ್ದು, ಪರಿಶುದ್ಧವಾದ ಜೀವಿತದ ಕುರಿತಾಗಿರುವಂತಹ ಸುವಾರ್ತೆಯನ್ನ ಕೇಳುವಂಥದ್ದು, ಬೇರ್ಪಟ್ಟ ಜೀವಿತದ ಕುರಿತಾಗಿರುವಂತಹ ಸುವಾರ್ತೆಯನ್ನ ಕೇಳುವಂಥದ್ದು ಒಂದು ಕಾಠಿಣ್ಯವಾದ ಮಾತಾಗಿ ಮಾರ್ಪಟ್ಟಿದೆ. ಇವತ್ತು ಜನರು ಕೇಳುವುದಕ್ಕೆ ಬಯಸುವಂಥದ್ದು ಕೇವಲ ಆಶೀರ್ವಾದದ ಮಾತುಗಳನ್ನು ಮಾತ್ರ, ಕೇವಲ ಬಿಡುಗಡೆಯ ಮಾತುಗಳನ್ನು ಮಾತ್ರ, ಕೇವಲ ಭೌತಿಕತೆಯ ಸಂದೇಶಗಳನ್ನು ಮಾತ್ರ. ಯೇಸುವಿನ ಉಪದೇಶದಲ್ಲಿ ಇದ್ದಂಥದ್ದು, ಯೇಸುವಿನ ಉಪದೇಶ ಪ್ರಾರಂಭವಾಗುವಂಥದ್ದೇ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ. ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೋಹಾನನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿಸಿತು, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂಬುದಾಗಿ ನಾವು ನೋಡುವಾಗ ಲೌಕಿಕವಾದ ಎಲ್ಲ ಆಶಾಪಾಶಗಳನ್ನ, ಲೌಕಿಕವಾದ ಎಲ್ಲ ರೀತಿಯ ಸುಖ ಸಂಪತ್ತುಗಳನ್ನ ಬಿಟ್ಟು ಯೇಸುವಿನ ಹಿಂದೆ ಬರುವಂತದ್ದಾಗಿದೆ. ಕಾರಣ, ಗಾಡ್ ಇಸ್ ಹೋಲಿ, ದೇವರು ಪರಿಶುದ್ಧನು. ಈ ಪರಿಶುದ್ಧನಾದ ದೇವರನ್ನು ನಾವು ಹಿಂಬಾಲಿಸಬೇಕಾದರೆ ಅಪರಿಶುದ್ಧವಾದ ಎಲ್ಲ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಅಪರಿಶುದ್ಧವಾದ ಕಾರ್ಯಗಳನ್ನು ಬಿಟ್ಟು ಬಿಡದೆ ದೇವರನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯವಿಲ್ಲ. ಯೇಸುವಿನ ಉಪದೇಶದಲ್ಲಿ ಇದ್ದಂತಹ ಕಾರ್ಯಗಳು, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂಬುದಾಗಿ ಹೇಳುವಾಗ ತಮ್ಮ ಪಾಪಮಯವಾದ ಜೀವಿತಗಳನ್ನ ತ್ಯಜಿಸಿ ದೇವರು ಉದ್ದೇಶಿಸಿರುವಂತಹ ಮಾರ್ಗದಲ್ಲಿ ನಡೆಯುವಂಥದ್ದು. ಆದರೆ ಇದನ್ನು ಕೇಳಿದಂತಹ ಯಹೂದ್ಯರಲ್ಲಿ, ಶಿಷ್ಯರಲ್ಲಿ ಅನೇಕರು ಯೋಹಾನನು ಹೇಳುವಂಥದ್ದು, ತದನಂತರದ ದಿನಗಳಲ್ಲಿ ಆತನನ್ನು ಹಿಂಬಾಲಿಸುವುದನ್ನ ಬಿಟ್ಟರು. ಅವರು ಹೇಳುವಂಥದ್ದು ಇದು ಕಾಠಿಣ್ಯವಾದ ಮಾತು. ಆದರೆ ಇಲ್ಲಿ ಒಬ್ಬ ಕನಾನ್ಯ ಸ್ತ್ರೀಗೆ ಯೇಸು ಸ್ವಾಮಿ ಹೇಳುವಂಥದ್ದು, ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಕೊಡುವಂಥದ್ದು ಉತ್ತಮವಲ್ಲ. ತನ್ನನ್ನು ಕೇವಲ ಒಂದು ನಿಷ್ಕೃಷ್ಟವಾದ ಪ್ರಾಣಿಗೆ ಹೋಲಿಕೆ ಮಾಡಿದಾಗ್ಯೂ ಈ ಕಾನಾನ್ಯ ಸ್ತ್ರೀ ಹೇಳುವಂಥದ್ದನ್ನ ನಾವು ಒಮ್ಮೆ ಅವಲೋಕಿಸಬೇಕು. ಆಕೆ, ಸ್ವಾಮಿ, ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ. ಅವಳಿಗೆ ಯೇಸು ನಾಯಿ ಮರಿಗೆ ಹಾಕುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿದಂತಹ ಮಾತು ಒಂದು ಕಠಿಣವಾದ ಮಾತಾಗಿ ತೋರಲಿಲ್ಲ. ಕಾರಣ, ಆಕೆಗೆ ಒಂದು ಬಿಡುಗಡೆ ಅತ್ಯಮೂಲ್ಯವಾಗಿ ಬೇಕಾಗಿತ್ತು. ಯಾಕೆ ನಮ್ಮ ಜೀವಿತದಲ್ಲಿ ಯೇಸುವಿನ ಬೋಧನೆ ಕಾಠಿಣ್ಯವಾಗಿ ತೋರುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಒಂದು ದೈವಿಕವಾದ ಬಿಡುಗಡೆಯನ್ನು ನಾವು ಎದುರು ನೋಡ್ತಾ ಇಲ್ಲ. ನಾವು ಎದುರು ನೋಡುವಂಥದ್ದು ಕೇವಲ ಭೌತಿಕವಾದ ಕಾರ್ಯಗಳನ್ನು ಮಾತ್ರ. ಅದಕ್ಕೋಸ್ಕರವಾಗಿ ನಮ್ಮದೇ ಆದ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿದ್ದೇವೆ.
ಈ ಸ್ತ್ರೀ ಹೇಳುವಂಥದ್ದು, ಹೌದು, ನಾಯಿ ಮರಿಗಳು ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿಂದು ಬದುಕುತ್ತವೆ. ಆಕೆ ಇದು ಕಠಿಣವಾದ ಮಾತು ಎಂಬುದಾಗಿ ಆಕೆ ಹಿಂಜರಿದು ಹೋಗಲಿಲ್ಲ. ಸೊ ಇಲ್ಲಿ ಯೇಸು ಹೇಳುವಂಥದ್ದು 28ನೇ ವಾಕ್ಯ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ. ನಿನ್ನ ನಂಬಿಕೆ ನೋಡಿ, ಅಮ್ಮ. ಯೇಸುವಿನ ಸಂಬೋಧನೆ ನೋಡಿ. ಕಾನಾನ್ಯರು ಯಹೂದ್ಯರಿಂದ ಧಿಕ್ಕರಿಸಲ್ಪಟ್ಟವರು, ಕಾನಾನ್ಯರು ಯಹೂದ್ಯರಿಂದ ಅಂಗೀಕರಿಸಲ್ಪಡದವರು ಆಗಿರುವಂತಹ ಕಾಲದಲ್ಲಿ ಯೇಸು ಸ್ವಾಮಿ ಕೆಲವು ಕಾಠಿಣ್ಯದ ಮಾತುಗಳನ್ನು ಹೇಳಿದಾಗ್ಯೂ ಆಕೆ ಆ ಕಾಠಿಣ್ಯದ ಮಾತುಗಳನ್ನು ಕೇಳಿ ಹಿಂಜಾರಿ ಹೋಗದೆ ಯೇಸುವಿನ ಹಿಂದೆ ಬಂದದರ ಫಲವಾಗಿ ಯೇಸು ಸ್ವಾಮಿ ಆಕೆಯನ್ನು ಅಂಗೀಕರಿಸಿದನು. ಪ್ರಿಯರೇ, ನಾವು ಫರಿಸಾಯರ ರೀತಿಯಲ್ಲಿ ನಮ್ಮ ಧಾರ್ಮಿಕತೆಯನ್ನ ತೋರ್ಪಡಿಸುವುದಕ್ಕೋಸ್ಕರವಾಗಿ ಆಲಯಗಳಿಗೆ ಬರ್ತಾ ಇದ್ದೇವಾ, ಅಥವಾ ಒಂದು ನಿಜವಾದಂತಹ ಯೇಸುವಿನ ಗುಣ ಲಕ್ಷಣವುಳ್ಳವರಾಗಿ ಆಲಯಗಳಿಗೆ ನಾವು ಬರ್ತಾ ಇದ್ದೇವಾ? ನಾವು ನೆನೆಸುವಂಥದ್ದು ವಿ ಆರ್ ಸೋ ಪ್ರೆಷಿಯಸ್, ನಾವು ಮಾತ್ರ ಶ್ರೇಷ್ಠರು ಎಂಬುದಾಗಿ. ಯೇಸು ಸ್ವಾಮಿ ಆ ಸ್ತ್ರೀಯನ್ನ ಅಂಗೀಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಂದ್ರೆ ಆಕೆ ಶಿ ವಾಸ್ ಔಟ್ಕ್ಯಾಸ್ಟೆಡ್ ಆಗಿದ್ದಾಗ್ಯೂ, ಆಕೆ ತಳ್ಳಲ್ಪಟ್ಟವಳಾಗಿದ್ದಾಗ್ಯೂ, ಆಕೆ ಭ್ರಷ್ಟಳಾಗಿದ್ದಾಗ್ಯೂ, ತನ್ನ ಅವಶ್ಯಕತೆಗಳಿಗೋಸ್ಕರವಾಗಿ ಸರ್ವಶಕ್ತನಾದ ದೇವರ ಬಳಿಗೆ ಬಂದಾಗ ತನ್ನ ಅವಶ್ಯಕತೆಗಳನ್ನು ಸರ್ವಶಕ್ತನಾದ ದೇವರ ಬಳಿಗೆ ಸಮರ್ಪಿಸಿದಾಗ ಆತನು ಆಕೆಯನ್ನು ಅಂಗೀಕರಿಸಿದ. ಆಕೆಯ ಒಂದು ಚರಿತ್ರೆ ಈ ಸತ್ಯವೇದದಲ್ಲಿ ಬರೆಯಲ್ಪಡಬೇಕಾದರೆ ಯೇಸುವಿನ ಅಂಗೀಕಾರದ ಶ್ರೇಷ್ಠತೆ ಏನೆಂಬುದಾಗಿ ನೀನು ನಾನು ಗ್ರಹಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ನೋಡಿದ್ವಿ, ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಹೋಶೇಯನ ಮೂಲಕವಾಗಿ ಒಂದು ವ್ಯಭಿಚಾರಣೆಯನ್ನ ಮದುವೆ ಮಾಡಿ ಅವನು ಆಕೆಯನ್ನು ಅಂಗೀಕರಿಸಿದ ರೀತಿಯಲ್ಲಿಯೇ ನಾನು ನಿಮ್ಮನ್ನು ಅಂಗೀಕರಿಸುವುದಕ್ಕೆ ಸಿದ್ಧನಿದ್ದೇನೆ ಎಂಬ ಸಂದೇಶವನ್ನು ಕೊಟ್ಟಂಥದ್ದು. ಸೊ ಇಲ್ಲಿ ನಾವು ನೋಡುತ್ತೇವೆ, ಯಹೂದ್ಯರು ತಳ್ಳಲ್ಪಟ್ಟಂತಹ ಅಂಗೀಕರಿಸದೇ ಇರುವಂತಹ ಜನರನ್ನ ಆ ಒಂದು ಗುಂಪನ್ನ ಯೇಸು ಸ್ವಾಮಿ ಅಂಗೀಕರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಮೂರನೇದಾಗಿ ನಾವು ನೋಡುವಂಥದ್ದು, ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಒನೇಸಿಮಸನ ಕುರಿತಾಗಿ ಫಿಲೋಮೋನನಿಗೆ ಹೇಳುವಂಥದ್ದು, ನೀನು ಇವನನ್ನು ಅಂಗೀಕರಿಸು. ಸೊ ಫಿಲೋಮೋನನ ಒನೇಸಿಮಸನ ಚರಿತ್ರೆ ಅನ್ನುವಂಥದ್ದು, ಆತನು ಫಿಲೋಮೋನನ ಮನೆಯಲ್ಲಿ ಒಬ್ಬ ಸೇವಕನಾಗಿದ್ದಂಥವನು. ಅವನು ಫಿಲೋಮೋನನಿಗೆ ಮೋಸ ಮಾಡಿ ಮನೆಯನ್ನು ಬಿಟ್ಟು ಓಡಿ ಹೋದಂಥವನು. ಹೀಗೆ ಹೋದಂತಹ ವ್ಯಕ್ತಿ ಪೌಲನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. ಪೌಲನ ಮಾತುಗಳು, ಪೌಲನ ಪ್ರಸಂಗ ಒನೇಸಿಮಸನ ಜೀವಿತದಲ್ಲಿ ಪರಿಪೂರ್ಣವಾದ ಬದಲಾವಣೆಯನ್ನು ತಂದಿತು. ಸೊ ಯಾವಾಗ ಒನೇಸಿಮಸನು ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಬದಲಾಯಿಸಿಕೊಂಡನೋ, ಇಲ್ಲಿ ಪೌಲನು ಒಂದು ಪತ್ರಿಕೆಯೊಂದಿಗೆ ಈ ಒನೇಸಿಮೋಸನನ್ನು ಫಿಲೋಮೋನನ ಬಳಿಗೆ ಕಳುಹಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯು ಮಸ್ಟ್ ಅಕ್ಸೆಪ್ಟ್ ಹಿಮ್, ನೀನು ಇವನನ್ನು ಅಂಗೀಕರಿಸಬೇಕು. ಆ ವಾಕ್ಯ ಭಾಗವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಹೇಳುವಂಥದ್ದು, ಇವನು ಅಪ್ರಯೋಜಕನಾಗಿದ್ದನು, ಆದರೆ ಈಗ ಇವನು ಪ್ರಯೋಜಕನಾಗಿದ್ದಾನೆ.
ಒಂದು ಬಾರಿ ಈತನು ಅಪ್ರಯೋಜಕನಾಗಿದ್ದ, ಒಂದು ಬಾರಿ ಇವನು ಅಂಗೀಕರಿಸುವುದಕ್ಕೆ ಯೋಗ್ಯನಲ್ಲದ ವ್ಯಕ್ತಿಯಾಗಿದ್ದ. ಆದರೆ ಯೇಸು ಕ್ರಿಸ್ತನ ಸುವಾರ್ತೆ, ಪೌಲನು ಸಾರಿದ ಯೇಸು ಕ್ರಿಸ್ತನ ಸುವಾರ್ತೆ ಒನೇಸಿಮಸನ ಜೀವಿತದಲ್ಲಿ ಪರಿಪೂರ್ಣವಾದ ಬದಲಾವಣೆಯನ್ನು ತಂದಿರುವುದರಿಂದ ಇಲ್ಲಿ ಪೌಲನು ಹೇಳುವಂಥದ್ದು, ಇವನು ಅಪ್ರಯೋಜಕನಾಗಿದ್ದ, ಆದರೆ ಈಗ ಇವನು ಪ್ರಯೋಜಕನಾಗಿದ್ದಾನೆ. ಆದುದರಿಂದ ಇವನನ್ನು ನೀನು ಸೇರಿಸಿಕೊಳ್ಳಬೇಕು. ಅದರ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಸೊ ಇವನನ್ನ ನೀನು ಅಂಗೀಕರಿಸು. ಪ್ರಿಯರೇ, 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ದಾಸನ ರೂಪವನ್ನು ತಾಳಿ, ಜನಿಸುವುದಕ್ಕೆ ಸ್ಥಳವಿಲ್ಲದೆ, ಮಲಗುವುದಕ್ಕೆ ಸ್ಥಳವಿಲ್ಲದೆ, ತನ್ನ 33 ವರ್ಷದ ಪ್ರಾಯದಲ್ಲಿ ಲೋಕದ ಪಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಕಲ್ವಾರಿಯ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಅರ್ಪಿತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಆತನು ನಮ್ಮನ್ನು ಅಂಗೀಕರಿಸಿದನು. ಆತನು ನಮ್ಮನ್ನು ಅಂಗೀಕರಿಸುವುದಕ್ಕೆ ಆತನು ಅನೇಕ ಕಾಡು ಮುಳ್ಳುಗಳನ್ನು ದಾಟಿ ಹೋಗಬೇಕಾಗಿ ಬಂತು. ಮೊದಲು ತನ್ನ ಮಹಿಮೆಯನ್ನ ಬಿಟ್ಟು ಆತನು ದಾಸನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದನು. ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆತನ ಶಿಲುಬೆಯ ಮೇಲೆ 3 ಮೊಳೆಗಳಿಂದ ಜಡಿಯಲ್ಪಟ್ಟು, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು, ಚಡಿಗಳ ಏಟುಗಳನ್ನು ತಿಂದು, ತನ್ನ ಕೊನೆ ಹನಿ ರಕ್ತವನ್ನ ನಮಗಾಗಿ ಸುರಿಸಿ ಆತನು ನಮ್ಮನ್ನು ತನ್ನ ಮಗನಾಗಿ ಮಗಳಾಗಿ ಅಂಗೀಕರಿಸಿರುವಾಗ ನಾವು ಆತನಿಗೆ ಪ್ರಯೋಜನಕರವಾದ ಮಕ್ಕಳಾಗಿ ಜೀವಿಸುತ್ತಿದ್ದೇವ ಎಂಬ ಒಂದು ಪ್ರಶ್ನೆ ನಾವು ಕೇಳಿಕೊಳ್ಬೇಕು. ಇಲ್ಲಿ ಪೌಲನು ಒನೇಸಿಮಸನ ಕುರಿತಾಗಿ ಹೇಳುವಂಥದ್ದು, ಇವನು ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಆತನು ನಮ್ಮನ್ನು ಅಂಗೀಕಾರ ಮಾಡ್ದ, ಯೇಸು ಸ್ವಾಮಿ ನಮ್ಮನ್ನು ಅಂಗೀಕಾರ ಮಾಡ್ದ. ಆತನು ನಮ್ಮನ್ನು ಅಂಗೀಕಾರ ಮಾಡಿರುವಾಗ ನಾವು ಕ್ರಿಸ್ತನಿಗೆ ಪ್ರಯೋಜನಕರವಾದ ಮಕ್ಕಳಾಗಿ, ಮಗಳಾಗಿ ಜೀವಿಸುತ್ತಿದ್ದೇವೆ ಎಂಬುವಂಥದ್ದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕು. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರದ 2 ತಾಸುಗಳ ಜೀವಿತವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರದ 2 ತಾಸುಗಳ ಜೀವಿತವಲ್ಲ. ನಾವು ಅಪ್ರಯೋಜನಕರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಆತನು ನಮ್ಮನ್ನು ಅಂಗೀಕರಿಸಿದನು. ಆ ಅಂಗೀಕಾರ ಪಡೆದುಕೊಂಡಿರುವ, ಆ ಅಂಗೀಕಾರವನ್ನು ಹೊಂದಿಕೊಂಡಿರುವ ನಾವುಗಳು ಆತನಿಗೆ ಪ್ರಯೋಜನಕರವಾಗಿ ಜೀವಿಸುತ್ತಿದ್ದೇವೆ ಎಂಬುದಾಗಿ ಒಮ್ಮೆ ಪರೀಕ್ಷಿಸಿಕೊಳ್ಳುವ. ನಮ್ಮ ಕಡೆಯಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪ್ರೀತಿಯ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯವನ್ನ ಕರ್ತನೆ ನಮಗೋಸ್ಕರವಾಗಿ ನೀನು ತೆರೆಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿರುವಂತಹ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಹೌದು ಕರ್ತನೆ, ದಾರಿಯ ಮಗ್ಗುಲಲ್ಲಿ ಬಿದ್ದಂತ ಬೀಜದೋಪಾದಿಯಲ್ಲಿ ಅಲ್ಲ ಸ್ವಾಮಿ, ಒಳ್ಳೆಯ ನೆಲದಲ್ಲಿ ಬಿದ್ದಂತ ಬೀಜದೋಪಾದಿಯಲ್ಲಿ ಫಲ ಕೊಡುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯಾದ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿರಂತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾ ಕಾಲವನ್ನೇ ಆಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.